ಈ ದಿನ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಮುಖಂಡರು ಮನ್ನೇಶ್ ಅವರು ಈ ಒಂದು ಕ್ಷೇತ್ರದ ಮತದಾರರು ಮತ್ತು ಅದರ ನಾಡಿ ಮಿಡಿತ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ. ಅವರು ಏನು ಇಲ್ಲಿನ ಒಂದು ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮಾಜಿ ಸಂಸದರಾದಂತಹ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರೆ, ಕೋಟ ಶ್ರೀನಿವಾಸ ಪೂಜಾರಿ ಅವರು BJP ಮತ್ತು JDS ಮೈತ್ರಿಕೂಟದಿಂದ ಸ್ಪರ್ಧಿಸಿದ್ದಾರೆ. ಇದರ ಬಗ್ಗೆ ನಾವು ಮತದಾರರನ್ನು ಮಾತಾಡಿಸಿದಾಗ ಅವರ ಅನಿಸಿಕೆಗಳು ಏನಿರ್ತವೆ ಅಂತ ನಾವೀಗ ಕೇಳೋಣ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 5 MLA ಕ್ಷೇತ್ರಗಳಲ್ಲಿ 5 ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಉಡುಪಿಯಲ್ಲಿ 4ಕ್ಕೆ 4 ಕೂಡ BJP ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು 5 ಕ್ಷೇತ್ರಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಇತರೆ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ದು. ಆದರೆ ಈಗ ಈ ಚುನಾವಣೆಯಲ್ಲಿ ಈ ಪಕ್ಷದವರು ಯಾವ ಸಂಘಟನೆ ಮುಖಂಡರಿಗೂ ಕೂಡ ಇನ್ನೂ ಮಾತಾಡಿಸಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆ ಸಂಭವಿಸ್ತವೆ. ನಮ್ಮ ನಿರ್ಧಾರಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾವು ಖಚಿತವಾಗಿ ನಿರ್ಧಾರ ಪಡ್ತೀವಿ. ಯಾರಿಗೆ ಮತಗಳು ಇದು ಮಾಡಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಭದ್ರಕೋಟೆನ ಭೇದಿಸುವಲ್ಲಿ ಕಾಂಗ್ರೆಸ್ ತುಂಬ ಯಶಸ್ವಿ ಆಯಿತು. ಅದಕ್ಕೆ ಮತದಾರ ಒಲವು ಹೋಯ್ತೋ ಅಥವಾ ಮತದಾರನ ಬದಲಾವಣೆ ನಡೀತಾ? ಚಿಕ್ಕಮಗಳೂರಲ್ಲಿ ಅತಿ ಹೆಚ್ಚು 5 ಕ್ಷೇತ್ರಗಳಲ್ಲೂ ದಲಿತ ಮತ ಬಾಂಧವರು ಹೆಚ್ಚಿದ್ದಾರೆ. ಅತಿ ಹೆಚ್ಚಾಗಿ ದಲಿತರು ಇರೋದ್ರಿಂದ ಇಂದಿನ BJP ಸರ್ಕಾರನ ಹಿಂದಿನಿಂದಲೂ ನಾವು ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದು. ಆದರೆ ಚಿಕ್ಕಮಗಳೂರಲ್ಲಿ ಅತಿ ಹೆಚ್ಚು ದಲಿತ ಮತದಾರರಿರೋದ್ರಿಂದ ಎಲ್ಲ ಸಂಘಟನೆಗಳು ಕೂಡ ಬೆಂಬಲಿಸಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಗಳು 5 ಗೆಲ್ಲೋದ್ರಲ್ಲಿ ಅತಿ ಹೆಚ್ಚು ದಲಿತರ ಪಾತ್ರ ಕೂಡ ಇತ್ತು. ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾಜಿ ಇಲ್ಲಿ ಗೆದ್ದಿದ್ರು, 1 ಬಾರಿ ಸಂಸದರು ಕೂಡ ಆಗಿದ್ದರು. ಶ್ರೀನಿವಾಸ ಪೂಜಾರಿ ಅವರು ಅಷ್ಟೊಂದು ಪರಿಚಿತರಲ್ಲ, ಬಟ್ ಅವ್ರದ್ದು ಹಿಂದುತ್ವದ ಅಜೆಂಡಾದ ಮೇಲೆ ಚುನಾವಣೆ ಮಾಡ್ತಾರೆ. ಜನಸಂಖ್ಯೆ ಜಾಸ್ತಿ ಇದೆ ಉಡುಪಿ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ. ಹೌದು, ಇಲ್ಲಿ ಅರ್ಧ BJP ಅರ್ಧ ಕಾಂಗ್ರೆಸ್ ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿಯ ಜನರ ನಾಡಿ ಮಿಡಿತ ಹೇಗಿರ್ಬೋದು? ಇಲ್ಲಿನ ಜನರ ನಾಡಿ ಮಿಡಿತ ಸುಮಾರು 4 ಬಾರಿ CT ರವಿ ಅವರು ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದಿದ್ರು. ಮತ್ತು ಶೋಭಾ ಕರಂದ್ಲಾಜೆಯವರು ಕೂಡ ಹಿಂದಿನ ಚುನಾವಣೆಯಲ್ಲಿ ಗೆದ್ದಿದ್ರು. ಆದರೆ ಹಿಂದಿನ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಕೂಡ ಗೆದ್ದಿದ್ರು. ಹಾಗಾಗಿ ಇಲ್ಲಿ ಜನರು ನಾಡಿ ಮಿಡ್ತಾ ಏನು ಅಂತಂದರೆ ಒಂದಿಷ್ಟು ಆಫ್ ಇದೆ. ಸಂಪೂರ್ಣ ಹಿಂದುತ್ವ ಇಲ್ಲ ಅಂತ ಹೇಳೋಂಗಿಲ್ಲ, ಸತ್ಯ ಹೇಳಬೇಕು ಅಂತಂದರೆ, ಅಥವಾ ಇದೆ ಅಂತ ಸಂಪೂರ್ಣವಾಗಿ ಹಿಂದುತ್ವನೇ ಹರಡಿದೆ ಅಂತ ಹೇಳೋಂಗಿಲ್ಲ. ಇದು ಹಿಂದುತ್ವದ ಭದ್ರಕೋಟೆ ಕೂಡ ಆಗಿತ್ತು. ಅದರಿಂದ 4 ಚುನಾವಣೆ ಹಿಂದೆ ಸಗೀರ್ ಅಹಮದ್ ಕೂಡ 3-4 ಬಾರಿ ಗೆದ್ದಿ ಕಾಂಗ್ರೆಸ್ ಭದ್ರಕೋಟೆ ಕೂಡ ಆಗಿತ್ತು. ಆಮೇಲೆ BJP ಭದ್ರಕೋಟೆ ಕೂಡ ಆಗಿತ್ತು. ಈಗ 5 ಕಾಂಗ್ರೆಸ್ ಗೆದ್ದಿರೋದ್ರಿಂದ ಈಗ ಕಾಂಗ್ರೆಸ್ ಭದ್ರಕೋಟೆನೇ ಅಂತಲೇ ಚಿಕ್ಕಮಗಳೂರು ಕ್ಷೇತ್ರನ ಹೇಳ್ಬೋದು. ಮತ್ತು ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಕೂಡ ಹಲವಾರು ಯೋಜನೆಗಳನ್ನ 5 ಗ್ಯಾರಂಟಿ ಯೋಜನೆಗಳನ್ನ ತಂದಿರತಕ್ಕಂಥದ್ದು ಅತಿ ಹೆಚ್ಚು ಬಡವರಿಗೆ ಅನುಕೂಲವಾದಂಥ ಯೋಜನೆಗಳು. ಆ ಒಂದು ಅವೇರ್ನೆಸ್ ಕೂಡ ಈ ಚಿಕ್ಕಮಗಳೂರಲ್ಲಿ ಇದೆ. ಯಾಕೆಂದರೆ ಇಲ್ಲಿ ಮಲ್ನಾಡು ಏರಿಯಾ ಆಗಿರೋದ್ರಿಂದ ಅತಿ ಹೆಚ್ಚು ಕಾಫಿ ತೋಟ ಇರೋದ್ರಿಂದ ಹೆಚ್ಚು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು, ಬಡ ರೈತರು ಇರೋದ್ರಿಂದ ಆ ಯೋಜನೆಗಳು ಕೂಡ ಉಪಯೋಗ ಆಗಿದೆ. ಆ ಆಧಾರದ ಮೇಲೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಏನಾದರೂ ಆ ಯೋಜನೆಗಳು ಉಪಯೋಗ ಆಗ್ತವೆ ಅಂತೇಳಿ ಮತ ಕೊಟ್ಟರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಏನು ತುಂಬ ಅಂತರದಿಂದ ಏನು ಇವರು ಜಯಪ್ರಕಾಶ್ ಹೆಗಡೆ ಗೆಲ್ತಾರೆ ಅಂತೇಳಿ ನಾವು ನಿರ್ಧಾರ ಮಾಡೋಂಗಿಲ್ಲ. ಯಾಕೆಂದರೆ ಹಿಂದುತ್ವನೂ ಇದೆ. 4 ಬಾರಿ ಕೂಡ CT ರವಿ ಅವರು ಈ ಕ್ಷೇತ್ರದಲ್ಲಿ ಗೆದ್ದು ಒಂದಿಷ್ಟು ಹಿಂದುತ್ವ ದತ್ತ ಪೀಠದ ವಿಚಾರಗಳಿದೆ. ಹಿಂದುತ್ವ ಅಜೆಂಡನು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನೆಕ್ ಫೈಟ್ ನಡೆಯುತ್ತೆ. ಸ್ವಲ್ಪ ಅಂತರದಿಂದ ಗೆಲ್ಬೋದು ಅಂತ ನನ್ನ ಅಭಿಪ್ರಾಯ.